ಆತ್ಮನ ಕುರಿತಾಗಿ ಹಲವಾರು ಸಂಗತಿಗಳು ನಾವು ನೋಡ್ತಾ ಬಂದಿದ್ದೀವಿ. ಜನರಲ್ ಆಗಿ ಬರುವಂತ ವಿಷಯಗಳೆಲ್ಲ ಮೊದಲನೇ ಭಾಗದಲ್ಲಿ ನಾವು ಮಾತಾಡಿದ್ವಿ. ಆದ್ರೆ ಕೊನೆಗೆ ನಾವು ತುಂಬಾ ಲೆಂತ್ ಇದು ತಗೊಂಡಿರೋದು ನ್ಯಾಯ ತೀರುವಿಕೆ ಬಗ್ಗೆ. ಯಾಕಂದ್ರೆ ಇನ್ನು ಮುಂದೆ ನಾವು ಫೇಸ್ ಮಾಡ್ಲಿಕ್ಕೆ ಇರೋದಂತ ಆ ಒಂದು ವಿಷಯ ಏನಂತ ಹೇಳಿದ್ರೆ ನ್ಯಾಯ ತೀರುವಿಕೆ. ಆ ದಿವಸ, ಆ ಕೊನೆ ದಿವಸ, ಆ ಲಾಸ್ಟ್ ಜಡ್ಜ್ಮೆಂಟ್ ಡೇ, ಇದ್ರ ಬಗ್ಗೆ ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು. ಇದ್ರ ಬಗ್ಗೆ ಗಮನವಿರುವವರಾಗಿ, ಆ ಬರೋಣ ಬಗ್ಗೆ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು ಅಂತ ಪವಿತ್ರಾತ್ಮನ ಕೃಪಾವರದಿಂದ ಅದು ನಮಗೆ ಹೆಚ್ಚಾಗಿ ವಿಶ್ವಾಸಿಯ ಜೀವಿತದಲ್ಲಿ, ಆತ್ಮನಲ್ಲಿ, ಶರೀರದಲ್ಲಿ, ಎಲ್ಲದಲ್ಲಿನೂ ಜಸ್ಟ್ ಲೈಕ್ ಎ ಪ್ರಿಪ್ರೇಷನ್. ಒಂದು ಎಕ್ಸಾಮ್ ಇದೆ ಅಂತ ಹೇಳುವಾಗ ಎಲ್ಲಾ ರೀತಿಯಲ್ಲೂ ಅದಕ್ಕೆ ಒಂದು ತಯಾರಿ, ಒಂದು ಸ್ಪೋರ್ಟ್ಸ್ ಆಗಲಿ, ಬಾಕಿ ಯಾವುದಾದ್ರೂ ಅದಕ್ಕೆ ಒಂದು ತಯಾರಿಕೆ. ನಾವು ನಮ್ಮನ್ನೇ ಸಿದ್ಧಪಡಿಸಬೇಕಾಗಿರೋದಂತ ಕೆಲಸ. ಆ ಕೆಲಸವನ್ನು ಹೆಂಗೆ ಎಂದು ನಮಗೆ ತಿಳಿಸುವಂತ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಬಂದಿದ್ವಿ. ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ದ ಫ್ರೂಟ್ಸ್ ಆಫ್ ಹಾಲಿ ಸ್ಪಿರಿಟ್ ಅಲ್ಲಿ ಬಹಳ ತುಂಬಾ ಚೆನ್ನಾಗಿರೋದೊಂದು ನಾವು ನೋಡಿದ್ವಿ. ಒಬ್ಬ ವಿಶ್ವಾಸಿಯ ಜೆಂಟಲ್ನೆಸ್ ಅದು ಯಾವ ರೀತಿಯಲ್ಲಿ ಇರುತ್ತೆ, ಹೆಂಗೆ ಬರುತ್ತೆ ನಮಗೆ. ನಾವು ಆಕ್ಚುಲಿ ಒಂದು 25-30 ಆ ಒಂದು ಘಟ್ಟಕ್ಕೆ ಭಾಗಗಳು ಬರುವಾಗ ಅಲ್ಲಿಂದನೇ ಪಾಪ, ನೀತಿ, ನ್ಯಾಯ ತೀರ್ವಿಕೆ ಬಗ್ಗೆ ನಾವು ತುಂಬಾ ತೀಕ್ಷ್ಣವಾಗಿ, ಗಂಭೀರವಾಗಿ ಅವಾಗ ನಾನು ಎಲ್ಲರಿಗೂ ಹೇಳಿದ್ದೆ, ಇದು ಸಾಧಾರಣ ನಾವು ಏನಾದ್ರೂ ಒಂದು ವಿಷಯ ಮಾತಾಡ್ತಾ ಇರುವಂತ ವಿಷಯ ಅಲ್ಲ. ಇದು ಒಂದು ರೀತಿಯಲ್ಲಿ ಪ್ರಕಟಣೆ ವಿಷಯದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಕಟಣೆಯಲ್ಲಿ ಪ್ರತಿಯೊಂದು ವಿಷಯವನ್ನು, ಅದೊಂದು ಗೂಢಾರ್ಥಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳಲಿಕ್ಕೇನೆ ತುಂಬಾ ಕಷ್ಟ ಇದೆ. ಅದು ಯಾರಾದ್ರೂ ತುಂಬಾ ಚೆನ್ನಾಗಿ ಗೊತ್ತಿರೋರು ನಮಗೆ ಹೇಳಿಕೊಡ್ಬೇಕು. ಇಲ್ಲಾದ್ರೆ ನಮ್ಮೊಳಗಿರುವಂತ ನಮ್ಮ ಪವಿತ್ರಾತ್ಮನ ಪ್ರಭಾವ ನಮ್ಮಲ್ಲಿ ಹೆಚ್ಚಾಗಿ ಅದನ್ನ ಅರ್ಥವನ್ನು, ತಿಳುವಳಿಕೆಯನ್ನು, ಆ ಭಯ ಭಕ್ತಿಯನ್ನು, ಆ ಘಟನೆ ಮುಂದೆ ಬರುತ್ತೆ. ಆ ಮುಂದಗಡೆ ಆ ಘಟನೆ ಬರುವಾಗ ಅದನ್ನ ಹೇಗೆ ಫೇಸ್ ಮಾಡಬೇಕು, ಅದನ್ನೆಷ್ಟು ಭಯಭಕ್ತಿಯಿಂದ ನಾವು ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿರುವಂತ ವಿಷಯ. ಇಲ್ಲಿ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಅಂದ್ರೆ ದೇವರ ವಾಕ್ಯವನ್ನು, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವನ್ನು ಸಿಕ್ಕಿರದಂತ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ, ಅವನ ನಡತೆಯಲ್ಲಿ, ನೋಟದಲ್ಲಿ, ಮಾತುಗಳಲ್ಲಿ, ವಿಶ್ವಾಸದಲ್ಲಿ ತೋರಿ ಬರುವಂತ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡಿದ್ವಿ. ಅದನ್ನು ಫ್ರೂಟ್ಸ್ ಆಫ್ ಹಾಲಿ ಸ್ಪಿರಿಟ್ ಇರೋದೊಂದು ವಿಷಯ. ಆದ್ರೆ ಇದರಲ್ಲಿ ಆಕ್ಚುಲಿ ಒಂದು 3 ಭಾಗಕ್ಕೆ ಬರುವಂತ ವಿಷಯ ಅಂತ ಹೇಳಿದ್ರೆ ಈ ಜೆಂಟಲ್ನೆಸ್. ಈ ಜೆಂಟಲ್ನೆಸ್ ಅಲ್ಲಿ ಆಕ್ಚುಲಿ ಏನಂತ ಹೇಳಿದ್ರೆ, ಕಳೆದ ಭಾಗದಲ್ಲಿ ನಾವು ಸುಮಾರು ವಿಷಯ ನೋಡಿದ್ವಿ. ಅದು ನಾವು ಹೇಗೆ ನೋಡಬೇಕು, ಅದರ ಕ್ರೈಸ್ತನಲ್ಲಿರುವಂತ ಆ ಜೆಂಟಲ್ನೆಸ್, ಆ ಸ್ವಭಾವವನ್ನು, ಆ ಎಲ್ಲರಿಗೇನು ಸುಸಮ್ಮತನಾಗಿರೋದಂತ ಒಂದು ವ್ಯಕ್ತಿ, ಇಲ್ಲದ್ರೆ ಆ ಎಲ್ಲರಿಗೇನು ಇಷ್ಟವಾಗುವಂತ ಒಂದು ವ್ಯಕ್ತಿ, ಎಲ್ಲವರಿಗೇನು ಉಪಕಾರಿ ಆಗುವಂತ ಒಂದು ವ್ಯಕ್ತಿ. ಇದು ಆಕ್ಚುಲಿ ಒಂದು ಜೆಂಟಲ್ನೆಸ್ ಅಂತ ಹೇಳುವ ವಿಶ್ವಾಸಿ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿನೂ, ಅದರಲ್ಲಿನೂ ಎಸ್ಪೆಷಲಿ ಒಂದು ವಿಷಯ ಕಳಸರಿ ಹೊಡೆದು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ನಿಮಗೆ ತಿಳುವಳಿಕೆ ಎಲ್ಲವನ್ನೂ ಇದೆ, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ. ನನ್ನ ಪ್ರಿಯ ಸಹೋದರಿಯರೇ, ಈಗ ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದ, ಇಲ್ಲಿ ಎಷ್ಟು ಜನ ಸೇರಿ ಬಂದಿದ್ದಾರೋ, ಮಧ್ಯದಲ್ಲಿ ಯಾವುದೋ ವಿಷಯಗಳಿಗೆ ತಲೆ ಹಾಕದಲ್ಲೇ, ಯಾವುದೋ ಕಾರ್ಯಗಳು ಮಾಡದಲ್ಲೇ, ಯಾವುದನ್ನು ಕೆಲಸ ವಿಷಯಗಳಲ್ಲಿ ಮೊಬೈಲ್ ಆನ್ ಮಾಡಿ ಯಾವುದೋ ಒಂದು ಸೈಡಿಗೆ ಇಟ್ಬಿಟ್ಟು ಕೂತಿರೋರಲ್ಲ. ಇಲ್ಲಿ ಕೂತಿರೋರು ಯಾರನ್ನು, ಎಲ್ಲವರನ್ನು ಆ ತೀಕ್ಷ್ಣವಾಗಿಯೂ ತೀವ್ರವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ಎರಡನ ಬರವಣಿಗೆ ನಮ್ಮನ್ನ ಯಾವ ರೀತಿಯಲ್ಲಿ ನಾವು ಸಿದ್ಧಪಡಿಸಬೇಕು, ನಮ್ಮನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು ಅಂತ ಉದ್ದೇಶದಿಂದ ಪವಿತ್ರಾತ್ಮನ ನಾನು ಇದೆಲ್ಲ ಹೇಳುವಾಗ ಹೇಳದಂದ್ರೆ, ಈಗ ನೋಡೋದಾದ್ರೆ ಇಲ್ಲಿ ಸೇರಿ ಬಂದಿರೋರದಲ್ಲಿ ನಾವು ಸಾಯೋಣ ಕಡಿಮೆ ಮ್ಯೂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈಗ ನಾನಾಗಿರ್ಬೋದು, ನನ್ನ ಪ್ರಕಾರ ನನ್ನನ್ನು ಎಣಿಸೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಸೇರಿ ಬಂದಿರೋದಲ್ಲಿ ಕಮ್ಮಿ ಅಂದ್ರೆ ನಾಲೆಡ್ಜ್ ವಯಸ್ಸಾಗಿರ್ಲಿ ಎಲ್ಲ ದಿಕ್ಕಿಂದನೂ ಕೀಳಮಟ್ಟಿಗಿರುವಂತ ವ್ಯಕ್ತಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಕಲಿಯುವ ವಿಷಯದಲ್ಲಿ ಆಗಲಿ, ನನಗಿಂತ ಹೆಚ್ಚಾಗಿರೋರು, ನನಗಿಂತ ಶ್ರೇಷ್ಠವಾಗಿರೋಂಥ ವ್ಯಕ್ತಿಗಳ ಮಧ್ಯದಲ್ಲಿ
ಮಾತಾಡ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದೇನೋ ನಮಗೆ ಸ್ತೋತ್ರ. ಇಲ್ಲಿ ಅದಕ್ಕೆ ಹೇಳ್ತಾರೆ ನನ್ನನ್ನ ಕೇಳಿಸಿಕೊಳ್ಳುವಂತ ವ್ಯಕ್ತಿಗಳಾಗಿ ಇಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿ, ಕೇಳಿಸಿಕೊಳ್ಳೋ ವಿಷಯದಲ್ಲಿ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸಲಿ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಜೆಂಟಲ್‌ನೆಸ್ ಅಂತ ಇರೋದು. ಒಳ್ಳೆ ವ್ಯಕ್ತಿ ಅಂದಿರೋದು, ಒಳ್ಳೆ ನಡತೆ ಇರುವ ವ್ಯಕ್ತಿ ಅಂದಿರೋದು, ಒಳ್ಳೆ ಸಜ್ಜನ ಅಂತ ಹೇಳೋದು ಕಳೆದು ಹೋಗಲಿಕ್ಕೆ ಒಂದೇ ನಿಮಿಷ ಇರೋದು ಕೋಪ ಸಾಕು. ಒಂದೇ ನಿಮಿಷದಲ್ಲಿರೋದು ಮಾತುಗಳು ಸಾಕು ಅಂತ ನಾವು ಕಳೆದ ಸೇರಿ ನೋಡಿದ್ವಿ. ಪ್ರಿಯರೇ ಅದೇ ರೀತಿಯಾಗಿ ಇವತ್ತು ಇದೇ ಜೆಂಟಲ್‌ನೆಸ್ ಅಲ್ಲಿ ಕೆಲವೊಂದು ಉದಾಹರಣೆಗಳು ನಮ್ಮ ದೇವರ ವಾಕ್ಯದಲ್ಲಿ ಕೆಲವೊಂದು ಉದಾಹರಣೆಗಳಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಕಳೆದ ಭಾಗದಲ್ಲಿ ನೋಡಿದ ಕರ್ತನಾದ ಯೇಸು ಕ್ರಿಸ್ತನ ಆ ಸ್ವಭಾವ ಇಲ್ಲಾಂದ್ರೆ ಅವರ ಆ ಜೆಂಟಲ್‌ನೆಸ್ ಅಂತ ಹೇಳೋದು. ಆ ಜೆಂಟಲ್‌ನೆಸ್ ಅಂತ ಹೇಳೋದು ಒಂದು ಪದದಲ್ಲಿ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹಲವಾರು ಒಳ್ಳೆಯ ಗುಣಗಳು, ಸದ್ಗುಣಗಳು ಸೇರಿರುವಂತ ಒಂದು ವ್ಯಕ್ತಿನೇ ಆ ಜೆಂಟಲ್ ಮ್ಯಾನ್. ಇಲ್ಲಾಂದ್ರೆ ಆ ರೀತಿಯಲ್ಲಿ ಒಂದು ಜೆಂಟಲ್‌ನೆಸ್ ಅಂತ ಇರೋದು ಒಳ್ಳೆ ವ್ಯಕ್ತಿ ಅಂತ ಹೇಳಲಿಕ್ಕೆ ಅಸಾಧ್ಯವಾಗ್ತಾರೆ. ಇಲ್ಲಿ ಕಳೆದ ಭಾಗದಲ್ಲಿ ನೋಡೋಣ. ಇವತ್ತು ಇಲ್ಲಿ ನೋಡೋಣ. ಮೊದಲನೇದಾಗಿ ಆ ಈ ಸೇವಕರ ಆ ಒಂದು ಜೆಂಟಲ್‌ನೆಸ್ ಇಲ್ಲಾಂದ್ರೆ ಒಂದು ಒಳ್ಳೆ ಒಬ್ಬ ಸೇವಕರು ಅಂತ ಒಬ್ಬ ವ್ಯಕ್ತಿಯನ್ನ ಹೇಳುವಂತ ರೀತಿಯಲ್ಲಿ ನೋಡಿದ್ರೆ, ಇಲ್ಲಿ ಪೌಲನು ಹೇಳುವಂತ ಒಂದು ಮಾತಿದೆ. ಯಾವುದು? 1 ಥೆಸಲೋನಿಕೇಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ. 1 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಪೌಲನು ಅವನ ಜೀವನದಲ್ಲಿ ಹೇಳುವಾಗ ಇಲ್ಲಿ ನಾನು ಹೇಳ್ತಾರೆ ಸೇವಕರು ಅವರು ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸೇವಕನು ಪ್ರಸಂಗ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಒಂದು ಸಭೆಯಲ್ಲಿ ಒಂದು ಸೇವಕನಾಗಿ ಇಲ್ಲಾಂದ್ರೆ ಒಂದು ಸಮಾಜದಲ್ಲಿ ಒಂದು ಸೇವಕನಾಗಿ ಕೆಲಸ ಮಾಡ್ತಾ ಇರುವಾಗ ಈ ಸಿಟ್ಟು ಮಾಡ್ಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಅವಕಾಶ ಸಿಕ್ಕುವಾಗ ಎಲ್ಲ ತನ್ನ ಸಹೋದರರ ಬಗ್ಗೆ ಚಾಡಿ ಹೇಳೋದು, ಅವರಿಗೆ ತಪ್ಪು ಹೇಳೋದು, ಇವರು ಮಾತ್ರ ಹೇಳ್ತಾರೋ ಸರಿ, ಬಾಕಿ ಪ್ರಪಂಚದಲ್ಲಿ ಇರೋದೆಲ್ಲ ತಪ್ಪು ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಅಲ್ಲ ನಿಜವಾಗ್ಲೂ ಸೇವಕನು. ಸೇವಕನಂತ ಹೇಳುವಾಗ ಇಲ್ಲಿ ನೋಡಿ, ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬುದೇ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ. ಈಗ ಒಂದು ಉದಾಹರಣೆ ಹೇಳ್ತೀನಿ ಅಂದ್ರೆ ನಮ್ಗೆಲ್ಲರಿಗೇನು ಗೊತ್ತಿರೋದು. ಈಗ ತಾಯಿಯ ಪ್ರೀತಿ ಅಂತ ಒಂದು ಹೇಳೋದು ಒಂಥರ ಚೆನ್ನಾಗಿರೋದು. ಬಟ್ ನನಗೆ ಇನ್ನೂ ಸ್ವಲ್ಪ ಇಷ್ಟವಾಗಿರೋದೊಂದು ಒಂದು ಲೆಕ್ಕ ಹೇಳಿದೆ ಅಂತ ಹೇಳಿದ್ರೆ, ಈ ಅಜ್ಜಿಯಂದಿರು ಇರ್ತಾರಲ್ಲ, ಈ ತಾತ ಆಗ್ಲಿ ಅಜ್ಜಿ ಆಗ್ಲಿ, ಅವ್ರಿಗೆ ಮೊಮ್ಮಕ್ಕಳು ಅವ್ರ ಕೈಯಲ್ಲಿ ಮೊಮ್ಮಕ್ಕಳು ಸಿಕ್ಕುವಾಗ, ಈಗ ಸ್ವಂತ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಆ ಮೊಮ್ಮಗನ ಯಾವ ಕಾರಣದಲ್ಲಿನೂ ಬೈಯಲಿಕ್ಕೆ ಆಗಲಿ, ಆ ಮಗುವಿನ ಅಳ್ಲಿಕ್ಕೆ ಆಗಲಿ, ಬೇರೆ ಯಾವ ರೀತಿಯಲ್ಲಿನೂ ಬಿಡಲ್ಲ. ಅಂದ್ರೆ ಅಷ್ಟು ವಾತ್ಸಲ್ಯ ಆ ಮಗು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಇರುತ್ತೆ. ಬಟ್ ಈ ಮೊಮ್ಮಕ್ಕಳ ಮೇಲೆ ತೋರಿಸುವಂತ ವಾತ್ಸಲ್ಯ ಇದೆಯಲ್ಲ, ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಈ ಮೊಮ್ಮಕ್ಕಳಿಗೂ ಅದೇ ರೀತಿಯಲ್ಲಿ ಇರುತ್ತೆ. ಈ ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಇವರು ಸೀದಾ ಏನ್ ಮಾಡ್ತಾರೆ, ತಾತ ಅಜ್ಜಿ ಅವರು ಹೋಗಿದ್ರೆ ನಮ್ಮಪ್ಪ ನನಗೆ ಬೈಯಲ್ಲ, ಇಲ್ಲ ನಮ್ಮಮ್ಮ ನನಗೆ ಬೈಯಲ್ಲ, ಈ ಒಂದು ಭಾವನೆ ಬರುತ್ತೆ. ಅದು ನಿಜ ಕೂಡ. ಪ್ರಿಯರೇ, ಇದೇ ವಾತ್ಸಲ್ಯವನ್ನು ಸೇವೆ ಮಾಡ ಅಂದ್ರೆ ಪವಿತ್ರಾತ್ಮ ಕೃಪಾವರದಿಂದ ಪವಿತ್ರಾತ್ಮನಲ್ಲಿ ನಡೆಸುವಂದ, ಪವಿತ್ರಾತ್ಮ ಪ್ರಭಾವದಲ್ಲಿ ಜೀವಿಸುವಂದ, ಅದೇ ರೀತಿಯಲ್ಲಿ ನುಡಿಸುವಂದ ಒಬ್ಬ ವ್ಯಕ್ತಿಯ ಮೊದಲನೇದಾಗಿ ಬರ್ಬೇಕಾದ್ರೆ ತನ್ನ ಮುಂದೆ ಯಾರು ಕೂತಿದಾರೋ, ಅದೆಷ್ಟು ದೊಡ್ಡವರಿರ್ಬೋದು, ಎಷ್ಟು ಚಿಕ್ಕವರಿರ್ಬೋದು, ಆ ಸಣ್ಣ ಮಗುಗೆ ಹೆಂಗೆ ವಾತ್ಸಲ್ಯದಲ್ಲಿ ಪ್ರೀತಿಯಿಂದ ಮಾತಾಡಿಸ್ತಾ ಇರೋದು, ಅದೇ ಪ್ರೀತಿಯನ್ನು, ವಾತ್ಸಲ್ಯ ಮನೋಭಾವವನ್ನು ಆ ಸೇವಕನಲ್ಲಿರ್ಬೇಕು. ಪೌಲನಲ್ಲಿ ಅದೇನೆ ಹೇಳ್ತಾ ಇರೋದು, ನಾವು ನಿಮ್ಮನ್ನೇ ಯಾವ ರೀತಿಯಲ್ಲಿ, ಯಾವ ಲೆಕ್ಕದಲ್ಲಿ, ಅದೇ ಲೆಕ್ಕದಲ್ಲಿ, ಅದೇ ವಾತ್ಸಲ್ಯದಲ್ಲಿನೂ ನಿಮ್ಮ ಮುಂದೆ ಯಾರು ಸಿಗ್ತಾರೋ ಅವ್ರನ್ನು ಅದೇ ಪ್ರೀತಿಯಿಂದ, ವಾತ್ಸಲ್ಯದಿಂದ ನೋಡ್ಬೇಕು ಅಂತ ನೋಡಿ. ಅದೇ 2ನೇ ಅಧ್ಯಾಯ 8ನೇ ವಾಕ್ಯ. 1 ಥೆಸಲೋನಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆ ಉಳ್ಳವರಾಗಿ
ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸುವವರಾದೆವು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಒಬ್ಬ ಜೆಂಟಲ್ನೆಸ್ ಆಫ್ ಪಾಲ್ ಅಂತ ಹೇಳ್ಬೋದು, ಜೆಂಟಲ್ನೆಸ್ ಆಫ್ ದೇವರ ಸೇವಕನ ಜೆಂಟಲ್ನೆಸ್. ಇಲ್ಲಿ ನೋಡುತ್ತ ಹೇಳ್ತಾರೆ, ನೀವು ನಮಗೆ ಅತಿ ಪ್ರಿಯರಾದ ನಮ್ಮ ಮುಂದೆ ಪ್ರಿಯರು ಯಾರು ಸಿಕ್ಕಲಿ, ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಬಡವನಿರ್ಬೋದು, ದುಡ್ಡಿರೋರು ಇರ್ಬೋದು, ಆಸ್ತಿ ಅನ್ನಿಸಿರ್ಬೋದು, ಒಳ್ಳೆ ಕೆಲಸದಲ್ಲಿ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಮಾತಾಡುವಂತ ವ್ಯಕ್ತಿಗಳು ಇರ್ಬೋದು, ಮಾತಾಡಲಿಕ್ಕೆ ಬರದಲ್ಲಿರೋ ವ್ಯಕ್ತಿಗಳು ಇರ್ಬೋದು, ಹಾಡು ಹೇಳುವಂತ ಹೇಳದಲ್ಲಿ, ಇದೆಲ್ಲದನ್ನು ಯಾವುದನ್ನು ವ್ಯತ್ಯಾಸದನ್ನು ದೇವರ ಮುಂದೆ, ದೇವರ ಸೇವಕನ ಮುಂದೆ ನೋಡಿ ಇಲ್ಲಿ ಹೇಳ್ತಾ ಇರೋದು, ಎಲ್ಲವರನ್ನು ಅತಿ ಪ್ರಿಯರಾಗಿರ್ಬೇಕು ಅಂದದು ಒಂದು. ಮೊದಲನೇ ಹೇಳಿದ್ದು ವಾತ್ಸಲ್ಯವನ್ನು ಎಲ್ಲರಿಗೂ ತೋರಿಸ್ಬೇಕಾಗಿರೋದು, ತಾಯಿ ತನ್ನ ಮಗನ್ನು ತೋರಿಸುವಂತ ಪ್ರೀತಿ, ಅದೇ ರೀತಿಯಲ್ಲಿ ಆ ವಾತ್ಸಲ್ಯವನ್ನು ಪ್ರತಿಯೊಬ್ಬರ ಮೇಲೆ. ಇಲ್ಲಿ ಎರಡನೇದಾಗಿ ಹೇಳ್ತಿರೋ ಅತಿ ಪ್ರಿಯರಾದ ಕಾರಣ, ಅಂದ್ರೆ ಅತಿ ಪ್ರಿಯರ, ನೀವು ಏನ್ ಮಾಡಿದ್ರು, ಎಷ್ಟು ಪಾಪ ಮಾಡಿದ್ರು, ಏನ್ ತಪ್ಪು ಮಾಡಿದಾರೋ, ನೀವು ಕ್ರಿಸ್ತ ಯೇಸುನಲ್ಲಿ ನನ್ನ ಕಡೆಗೆ ಬಂದಾದ್ಮೇಲೆ, ಸೇವಕನ ಮುಂದೆ ಬಂದಾದ್ಮೇಲೆ ಅವನನ್ನ ಯಾವ ರೀತಿಯಲ್ಲಿ ನೋಡ್ಬೇಕು, ನನಗೆ ತುಂಬಾ ಬೇಕಾಗಿರೋರು. ಪ್ರಿಯರೇ, ನಮಗೆ ಆಕ್ಚುಲಿ ಏನು ಯೋಗ್ಯದಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಬೇಕಾಗಿರೋರು, ಪ್ರಿಯರಾಗಿರೋದ್ರಿಂದ ಇಲ್ಲಿ ನೋಡುವಂತ ಇನ್ನೊಂದು ವಿಷಯ ಏನಂದ್ರೆ, ಮಮತೆಯುಳ್ಳವರಾಗಿ ದೇವರ ಸುವಾರ್ತೆ ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವ ಅದು ಸುಮ್ಮನೆ ಏನೋ ಬೇಜಾರಲ್ಲಿ ಅಲ್ಲ, ಕಷ್ಟದಲ್ಲಿ ಅಲ್ಲ. ಅಯ್ಯೋ, ನಾನು ಇವನಿಗೋಸ್ಕರ ಏನಿಗೆ ಸಾಯ್ಬೇಕು, ಅಯ್ಯೋ ನಾನು ಇವನಿಗೋಸ್ಕರ ಯಾಕೆ ಬಯಸ್ಕೊಬೇಕು, ನಾನು ಇವನಿಗೆ. ಪ್ರಿಯರು, ಈ ತರ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದಲ್ಲೇ ಸಂತೋಷದಿಂದ ಪ್ರಾಣವನ್ನು ಕೊಡಲಿ. ದಿಸ್ ಈಸ್ ಆಕ್ಚುಲಿ ಜೆಂಟಲ್ನೆಸ್ ಆಫ್ ಪಾಲ್. ಪೌಲನ ಆ ಒಂದು ಜೆಂಟಲ್ನೆಸ್ ಇಲ್ಲಿ ಥೆಸಲೋನಿಕೆ ಅವರಿಗೆ ಬರೆಯುವಾಗ, ನಿಮ್ಮಲ್ಲಿರುವರಲ್ಲಿನೂ ಇದೇ ಗುಣಭಾವಗಳನ್ನು ಬರಲೇಬೇಕು. ಅವಾಗ ನಿಜವಾಗಲೂ ಅವನು ಸೇವಕನಂತ ಒಂದು ವಿಷಯ ಬರುತ್ತೆ. ಅವನಲ್ಲಿ ಪವಿತ್ರಾತ್ಮ ಪ್ರಭಾವವನ್ನು ಹೆಚ್ಚಾಗಿದೆ ಎಂದು ಹೇಳಬಹುದು. ಅವನಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ಪ್ರಕಟವಾಗಿ ಕಾಣಿಸುತ್ತೆ. ಅವನ ಮಾತುಗಳಲ್ಲಿ, ಅವನ ನಡತೆಗಳಲ್ಲಿ, ನುಡಿಗಳಲ್ಲಿ, ಪ್ರತಿಯೊಂದಲ್ಲಿ ಅವನು ನೋಡ್ತಾ ಇರೋ ನೋಟದಲ್ಲಿ ಕೂಡ ಪವಿತ್ರಾತ್ಮನ ಪ್ರಭಾವ ಕಾಣಿಸುತ್ತೆ. ಇಲ್ಲಿ ನೋಡಿ, ಅದೇ ಥೆಸಲೋನಿಕೆ ಅವರು ಬರೆದ 2ನೇ ಅಧ್ಯಾಯ 9ನೇ ವಾಕ್ಯ. ನಾವು ನಿಮ್ಮಲ್ಲಿ ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಆ ನಮ್ಮ ಕಷ್ಟವು, ಪ್ರಯಾಸವು ನಿಮ್ಮ ನೆನಪಿನಲ್ಲಿರುವುದಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇನ್ನೊಂದು ಆ ಸೇವಕರ ಬಗ್ಗೆ ಪೌಲೋನ್ ಯಾವ ರೀತಿಯಲ್ಲಿ ಇತ್ತು, ಆ ಸೇವಕರ ಇದರಲ್ಲಿ ಇರುವಂತ ಪ್ರತಿಯೊಂದು ವ್ಯಕ್ತಿಗೇನು ಹೇಳುವಂತ ಒಂದು ಮಾತು ಎಷ್ಟು ಸುಂದರವಾಗಿರೋದಂತ. ಈ ಕಾಲಮಾನದಲ್ಲಿ ಎಷ್ಟೋ ಜನಗಳಿಗೆ ಇಲ್ಲದಲ್ಲಿ ಇರೋದೊಂದು ವಿಷಯ. ಇಲ್ಲಿ ನೋಡಿ, ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆನೆಯೂ ಭಾರ ಹಾಕಬಾರದೆಂದು. ಪ್ರಿಯರು ನೋಡಿ, ಎಷ್ಟು ಚೆನ್ನಾಗಿ ಬರೆದಿರ್ತದೆ. ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಭಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು, ಬರೀ ಡೇ ಡ್ಯೂಟಿ ಮಾಡೋದು ಅಂತಂದಲ್ಲ, ಒಟ್ಟು ಏನ್ ಮಾಡ್ಬೇಕು, ನಮ್ದು ಖರ್ಚುಗಳಾಗಲಿ, ನಮ್ದು ಕಾರ್ಯಗಳಾಗಲಿ, ನಮ್ದು ವ್ಯವಸ್ಥೆಗಳಾಗಲಿ, ಅದರಲ್ಲಿ ಯಾರನ್ನೇನೋ ನಿಮಗೆ ಯಾವ ಕಷ್ಟವನ್ನು ಕೊಡಬಾರದು ಅಂತ ಭಾವನೆ ಒಬ್ಬ ಸೇವಕನಲ್ಲಿರ್ಬೇಕು. ಸಹ ಸಹೋದರರಿಗೆ ಆಗಲಿ, ಸಭೆಯಲ್ಲಿರೋರಿಗೆ ಆಗಲಿ, ನನ್ನಿಂದ ಯಾವ ಭಾರವನ್ನು ಸಭೆ ಮೇಲೆ, ಸಹೋದರರ ಮೇಲೆ ಬರಬಾರದು. ಅಂದ್ರೆ ಇಲ್ಲಿ ಪೌಲನು ಹೇಳ್ತಾ ಇರೋದು, ದುಡಿಮೆ ಮಾಡಿ ಕೊಳ್ಳುತ್ತಾ, ಸುಮ್ಮನೆ ಬರೀ ದುಡಿಮೆ ಹೋಗಿ. ಈ ಕೆಲವರಿಗೆ ಹೇಳ್ತಾರೆ, ಎಲ್ಲಿ ಬ್ರದರ್ ಏನ್ ಮಾಡ್ಲಿಕ್ಕೆ ಆಗತ್ತೆ, ಕೆಲಸ ಮೇಲೆ ಕೆಲಸ, ಅದರ ಮಧ್ಯದಲ್ಲಿ ಸುವಾರ್ತೆ ಹೇಳಲಿಕ್ಕೆ ಎಲ್ಲಿ ಸಮಯ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲಿ ಸಮಯ ಕಂಡಿಡಿದೆ ಅಂತ ನೀವೇ ಯೋಚನೆ ಮಾಡ್ಬೇಕು. ಇಲ್ಲಿ ಹಗಲಿರುಳು ದುಡಿದು ಜೀವನ ಮಾಡಿ ಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಆ ನಮ್ಮ ಕಷ್ಟವು, ಪ್ರಯಾಸವು. ಪ್ರಿಯರ, ನಿಜವಾಗಲು ನಮ್ಮ ಸೇವಕರು ಎಷ್ಟೋ ಕಷ್ಟದಲ್ಲಿ, ಎಷ್ಟೋ ದುಃಖದಲ್ಲಿ, ಎಷ್ಟೋ ನೋವುಗಳಲ್ಲಿ, ಎಷ್ಟೋ ಸಂಕಟಗಳಲ್ಲಿ, ಎಷ್ಟೋ ಜನ ಅವರ ಫ್ಯಾಮಿಲಿನ ಕಳ್ಕೊಳ್ತಾರೆ, ಎಷ್ಟೋ ಜನ ಅವರ ಮಕ್ಕಳನ್ನ ಕಳ್ಕೊಳ್ತಾರೆ.
ಯಾಕೆ ಆ ಶಕ್ತಿ ಎಲ್ಲಿಂದ ಬರುತ್ತೆ ಹೇಳಿ? ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿಕೊಟ್ಟಂತ ಪವಿತ್ರಾತ್ಮ ಪ್ರಭಾವದಿಂದ, ಪವಿತ್ರಾತ್ಮನಿಂದ ಸಿಕ್ಕಿದಂತ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದು ಅದನ್ನೇ ಧ್ಯಾನ ಮಾಡಿ ಇಡೀ ಜೀವನದಲ್ಲಿ ಅಳವಡಿಸಿದ್ರಿಂದ ಪ್ರತಿಯೊಬ್ಬರದನ್ನು ಬಾಲ್ಸಲ್ಯದಲ್ಲಿ ನೋಡಿ, ಪ್ರತಿಯೊಬ್ಬರಿಗೇನು ಯಾವ ಭಾರವನ್ನು ಕೊಡದಲ್ಲೇ ಅದೇ ರೀತಿಯಾಗಿ ಮಮತೆಯುಳ್ಳವರಾಗಿ ಯಾರಿಗೆ ಬೇಕಾದರೂ ನನ್ನ ಹತ್ರ ಬರೋವರಿಗೆ, ನನ್ನ ಸಹೋದರನಿಗೆ ಸಹೋದರಿಗೆ ನನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಂತೋಷದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅದೊಬ್ಬರಿಗೆ ಮಾತ್ರ ಸಾಧ್ಯ. ಪವಿತ್ರಾತ್ಮನ ಕೃಪಾ ಅವರ ಹೆಚ್ಚಾಗಿ ಯಾರಲ್ಲಿ ಇರ್ತಾರೋ ಅವರಿಗೆ ಮಾತ್ರ ಸಂತೋಷವಾಗಿ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಎಷ್ಟೊಂದು ನೋವು ಅನುಭವಿಸಿದೆ. ನಿಮಗೊತ್ತು, ಅಪೊಸ್ತಲರಲ್ಲಿ ಒಬ್ರು ಬಿಟ್ಟು ಬಿಟ್ಟು ಬಾಕಿ ಎಲ್ಲವರನ್ನು ಘೋರವಾಗಿ ಘೋರವಾಗಿ ನೋವು ಅನುಭವಿಸಿ ಸತ್ತಿರೋರು. ಏನಕ್ಕೆ ಹೇಳಿ? ಯಾವುದಕ್ಕೆ ಹೇಳಿ? ಅದರಲ್ಲಿ ಒಬ್ರು ಅಪಸ್ತೋಲನನ್ನು ಹೇಗೆ ಅಂತ ಹೇಳಿದ್ರೆ, ಈ ಕೈಯಿಂದ ಇಲ್ಲಿಂದನೇ ಚರ್ಮ ಒಂದೊಂದಾಗಿ ಕುರಿಯಿಂದ ತೆಗಿತಾರ, ಚರ್ಮ ಕಂಪ್ಲೀಟ್ ಆಗಿ ತೆಗೆದು ಜೀವಂತವಾಗಿ ಚರ್ಮ ತೆಗೆದು ಕಂಪ್ಲೀಟ್ ಬಾಡಿಯಿಂದ ಚರ್ಮ ತೆಗೆದು ಆದ ಮೇಲೆ ಬರ್ತಲೋಮಿಯ ತಲೆ ಕಟ್ ಮಾಡಿ ಸಾಯಿಸಿರೋದು. ಇಲ್ಲಿ ನೋಡಿ, ಈ ಮಾತುಗಳು ಎಷ್ಟು ಸಂತೋಷಕರವಾಗಿ ಇಲ್ಲದ, ಇದೆಲ್ಲ ಅವರು ಸಹಿಸಿರೋದು ಅತಿ ದುಃಖದಿಂದ, ಅತಿ ವ್ಯಸನದಿಂದ ಅಲ್ಲ. ಅವರಿದೆಲ್ಲ ಅನುಭವಿಸಿರೋದು ಇದು ಕೊಡಲಿಕ್ಕೆ ನಾವು ಸಿದ್ಧರಾಗಿ ಇದ್ದೇವೆ ಆ ಅಂತ ಒಂದು ವಿಷಯ. ಪವಿತ್ರಾತ್ಮ ಕೃಪಾವರ ಅವರಿಗೆ ಯಾವಾಗ ಸಿಕ್ತು ಅವತ್ತಿಂದ ಅವರಿಗಿತ್ತು ಒಂದಲ್ಲ ಆದ್ರೆ ಒಂದು ದಿನ ಈ ವಿಷಯದಲ್ಲಿ, ಈ ದೇವರ ನಾಮದ ವಿಷಯದಲ್ಲಿ, ಈ ದೇವರ ವಿಷಯದಲ್ಲಿ ನಮಗೇನು ಕಷ್ಟ, ನೋವು, ದುಃಖಗಳೆಲ್ಲ ಬರುತ್ತೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮೂರನೇ ದಿವಸ ಎದ್ದು ಬಂದಿರೋ ತರ ನಮಗೇನು ಒಂದು ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿ ಪ್ರಪಂಚದಲ್ಲಿ ಇರೋದು ಯಾವುದಕ್ಕೋಸ್ಕರ? ತನ್ನ ಪ್ರಾಣವನ್ನು ಕೊಡ್ಲಿಕ್ಕೆ. ಪ್ರಿಯ ದೇವಜನರೇ, ನಮ್ಮಲ್ಲಿ ಎಷ್ಟೋ ಜನರು ದೇವರ ವಾಕ್ಯವನ್ನು ಹೇಳೋ ದೇವ ಸೇವಕರು ಎಷ್ಟೋ ಜನರಿದ್ದಾರೆ. ನಮ್ಮೆಲ್ಲ ಮನಸ್ಸಲ್ಲಿ ಯಾವಾಗಲೂ ಇದೊಂದು ತೀಕ್ಷ್ಣವಾಗಿ ನನ್ನ ಸಹೋದರನಿಗೋಸ್ಕರ ಪ್ರಾಣ ಕೊಡೋದು, ಪಕ್ಷಪಾತ ಇಲ್ಲದಲ್ಲೇ. ದಿಸ್ ಇಸ್ ಆಕ್ಚುಲಿ ಎ ಜೆಂಟಲ್ನೆಸ್ ಆಫ್ ಪಾಲ್ ಆರ್ ಜೆಂಟಲ್ನೆಸ್ ಆಫ್ ಎ ಒಂದು ಸೇವಕನ ಜೆಂಟಲ್ನೆಸ್ ಅಂತ ಹೇಳೋದು ಇದಿರ್ಬೋದು. ಇನ್ನೊಂದು ವಾಕ್ಯ ಅದೇ ಇದರಲ್ಲಿ 2ನೇ ಅಧ್ಯಾಯ 10ನೇ ವಾಕ್ಯ. ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡೆಂಬುದಕ್ಕೆ ನೀವು ಸಾಕ್ಷಿಗಳು, ದೇವರು ಸಾಕ್ಷಿ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪೌಲನು ಹೇಳೋ ಒಂದು ವಿಷಯ, ನಂಬುವವರಾದ ನಿಮ್ಮ ವಿಷಯದಲ್ಲಿ. ಇಲ್ಲಿ ಪ್ರಿಯರೇ, ನಾನ್ ನಿಮಗೆ ಹೇಳ್ತಾ ಇದ್ದೇನೆ, ನಂಬುವವರಾಗಿ ನನ್ನ ಕೇಳಿಸ್ಕೊಳ್ಳುವಂತ, ನನ್ನ ಮುಂದೆ ಕೂತಿರುವಂತ ನನ್ನ ಸಹೋದರಿಯರೇ, ನಾವೆಲ್ಲ ನಂಬಿಕೆಯಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ, ನಂಬಿಕೆಯಿಂದ, ಪಿತಾಪುತ್ರ ಪವಿತ್ರಾತ್ಮ ಮೇಲೆ ಇರೋ ನಂಬಿಕೆಯಿಂದ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರೋ ನಂಬಿಕೆಯಿಂದ, ಈ ದೇವರ ವಾಕ್ಯದ ಮೇಲೆ ಇರೋ ನಂಬಿಕೆಯಿಂದ, ಆ ಕೊನೆಗೆ ನಮಗೆ ಒಂದು ದಿವಸ ಇದೆ. ಆ ದಿವಸಕ್ಕೋಸ್ಕರವನ್ನು ಭೂಮಿಯಲ್ಲಿ ಬದುಕಿರುವಾಗ ಪ್ರೀತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ, ವಾತ್ಸಲ್ಯದಿಂದ, ಪಕ್ಷಪಾತ ಇಲ್ಲದಲ್ಲೇ ಸಹೋದರಿಗೋಸ್ಕರ ಪ್ರಾಣವನ್ನು ಸಂತೋಷದಿಂದ, ಎರಡು ರೀತಿ ಸಂತೋಷದಿಂದ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನ. ಇದು ನಮ್ಮನ್ನು ನಾವೇ ಪರಿಶೋಧಿಸಬೇಕು. ಇಲ್ಲಿ ನೋಡಿ, ನಂಬುವರಾದ್ರೆ, ಇದೆಲ್ಲ ನಂಬಿರುವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಡೆದುಕೊಂಡದಕ್ಕೆ. ಪ್ರಿಯರೇ, ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂತ ಹೇಳಿ. ನಾವು ನಡೆದುಕೊಂಡಿರೋದು ಯಾವ ರೀತಿಯಲ್ಲಿ? ಒಬ್ಬ ಸೇವಕನ ಜೀವನದಲ್ಲಿ ಇರಬೇಕಾಗಿರೋದು, ಮುಖ್ಯವಾಗಿರೋದು 4 ವಿಷಯದಲ್ಲಿ. ಒಂದು, ಶುದ್ಧನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ನಿರ್ದೋಷಿಗಳಾಗಿರ್ಬೇಕು, ಸಾಕ್ಷಿಯಾಗಿನೂ ಇರಬೇಕು. ಇದಕ್ಕೆ ನನ್ನನ್ನು ಕೇಳಿಸ್ಕೊಳ್ಳುವಂತ ನೀವು ಸಾಕ್ಷಿಗಳೇ, ನಾನು ಸಾಕ್ಷಿನೇ. ಅದಲ್ಲದೆ ಇನ್ನೊಬ್ರು ಸಾಕ್ಷಿ ಇದೆ ನೋಡಿ. ಇಲ್ಲಿ ಸಾಕ್ಷಿಗಳು, ದೇವರು ಸಾಕ್ಷಿ. ಅವತ್ತೇ ನಾನು ಹೇಳಿದ್ದೇನೆ, ನಮ್ಮ ಹೃದಯದೊಳಗೆ ನಾವು ಮಾಡುವಂತ ಯೋಜನೆಗಳು ಕೂಡ ತಂದೆಯಾದ ದೇವರಿಗೆ ತಿಳಿಸುವಂಥದ್ದು, ಪುತ್ರನಾದ ದೇವನಿಗೆ ತಿಳಿಸುವಂತ ಒಬ್ಬ ವ್ಯಕ್ತಿ, ಅದು ಪವಿತ್ರಾತ್ಮನು ನಮ್ಮೊಳಗೆ. ಒಂದು JCB ಒಳಗೆ, ದೊಡ್ಡದೊಂದು ಕ್ರೈನ್ ಒಳಗೆ ಡ್ರೈವರ್ ಎಲ್ಲೋ ಒಂದ್ ಕಡೆ ಇರುತ್ತೆ.
ಅದೇ ರೀತಿ ಇದ್ಕೊಂಡು ಇಡೀ ನಮ್ಮ ಬಾಡಿನ ಕಂಟ್ರೋಲ್ ಮಾಡಿ ನಡೆಯುವಂತ ಎಲ್ಲಾ ಕಾರ್ಯಗಳನ್ನು ರಿಪೋರ್ಟ್ ಕೊಡುವಂತ ಒಂದು ವ್ಯಕ್ತಿ. ನಾನು ಹೇಳಿದೆ ಜಸ್ಟ್ ಲೈಕ್ ಸಿ ಕ್ಯಾಮರಾ, ನಾವ್ ಏನ್ ಮಾಡಿದ್ದನ್ನು ಅಲ್ಲಿ ಕಾಣಿಸುತ್ತೆ ಅಂತ. ಪ್ರಿಯರೇ, ಇಲ್ಲಿ ನೋಡಿ, ಶುದ್ಧರಾಗಿಯೂ ನೀತಿವಂತರ ನಿರ್ದೋಷ ಸಾಕ್ಷಿಗಳಾಗಿದೆ. ಇದಕ್ಕೆ ಏನ್ ಹೇಳಿ? ದೇವರು ಸಾಕ್ಷಿ, ದೇವರಾತ್ಮನು ಸಾಕ್ಷಿಯಾಗಿದೆ. ಪ್ರಿಯರೇ, ಈ ಮನಸ್ಸಾಕ್ಷಿ ಅನ್ನೊಂದು ಹೇಳುತ್ತೆ, ಮನುಷ್ಯರಲ್ಲಿ ಮನಸ್ಸಾಕ್ಷಿ ಇರಬೇಕು ಅಂತ ಹೇಳ್ತಾರೆ. ಈ ಮನಸ್ಸಾಕ್ಷಿ ಅಂತ ಹೇಳುವಾಗ ಏನಾಗುತ್ತೆ ಹೇಳಿ? ನಮ್ಮ ಮನಸ್ಸೊಳಗೆ ನಮಗೋಸ್ಕರ ಒಂದು ಸಾಕ್ಷಿಯಾಗಿ ಒಬ್ರು ಇರ್ತಾರೆ. ಅದು ನಾನೇನಾದ್ರೂ ತಪ್ಪು ಮಾಡುವಾಗ ನೀನು ಮಾಡಿರೋದು ಸರಿ ಇಲ್ಲ ಅಂತ ಎಚ್ಚರಿಕೆ ಕೊಡುವಂತ ವ್ಯಕ್ತಿಯಾಗಿರುತ್ತೆ. ನಮ್ಮ ಹೃದಯ ವಿಚಾರಗಳನ್ನು, ಆತ್ಮೀಯ ವಿಚಾರಗಳನ್ನು, ಎಲ್ಲ ವಿಷಯಗಳನ್ನು ಆ ಮನಸ್ಸಾಕ್ಷಿಗೆ ಸಂಬಂಧವಾಗಿರುತ್ತೆ. ನಾನು ಹೇಳ್ತೀನಲ್ಲ, ನಿಜವಾಗಲೂ ಮನಸ್ಸಾಕ್ಷಿ ಅಂತ ಬರುವಾಗ ನಮ್ಮಲ್ಲಿ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಅದು ಬೇರೆ ಯಾವುದೂ ಅಲ್ಲ, ಅದು ಪವಿತ್ರಾತ್ಮನು ನಮಗೋಸ್ಕರವನ್ನು ದೇವರ ಮುಂದೆ ಸಾಕ್ಷಿ ಹೇಳುವಂತ ವ್ಯಕ್ತಿ. ನನ್ನ ಮಗಳು ಇವತ್ತು ಬೆಳಗ್ಗೆ ಎದ್ದು ಬಿಟ್ಟು ಈ ರಾತ್ರಿ ಈ ಸಮಯ ತಂಗ ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟು ಸೇರಿ ಪ್ರಾರ್ಥನೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ, ಎಷ್ಟು ಜನಕ್ಕೆ ಕೆಟ್ಟದನ್ನು ಬಯಸ್ಕೊಂಡಿದ್ದಾರೆ, ಇದೆಲ್ಲವನ್ನು ತಿಳಿದು ಲಿಸ್ಟ್ ಮಾಡಿ ದೇವರಿಗೆ ರಿಪೋರ್ಟ್ ಕೊಡ್ತಾರೆ. ಆ ದೇವರು 2020 ವರ್ಷದಿಂದನೇ ನೋಡ್ಕೊಂಡ್ ಬರ್ತಾ ಇದ್ದೀನಿ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ, ಹೆಂಗ್ ಮಾಡ್ತಾರೆ, ಇವತ್ತಲ್ಲಾದ್ರೆ ಸರಿ ಹೋಗೋದು, ನಾಳೆ ಸರಿ ಹೋಗೋದು. ಆದ್ರೆ ಪ್ರಿಯರೇ, ಆಗಲೇ ಪ್ರಾರ್ಥನಾ ಮಾಡಿದ ಹಾಗೆ ಆ ಗಳಿಗೆ, ಆ ಸಮಯ ಇನ್ನು ಯಾವತ್ತು ಅನ್ನೋ ನಮಗೆ ಗೊತ್ತಾಗಲ್ಲ. ಇಲ್ಲಿ ಒಬ್ಬ ಸೇವಕನ ವಿಷಯ ಆಗಿದ್ರೆ ನಮ್ಗೆ ಇನ್ನೊಂದು ನೋಡ್ಬೇಕಾಗಿರೋದು ಹೇಳಿದ್ರೆ, ವಿಶ್ವಾಸಿಗಳ ಮಧ್ಯದಲ್ಲಿ ಇರೋದು ರಿಲೇಷನ್, ಜೆಂಟಲ್ನೆಸ್ ಇನ್ ರಿಲೇಶನ್ಶಿಪ್. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. 11. ಇದನ್ನು ಧರಿಸಿಕೊಂಡಿರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ, ಮೇಲ್ಚ ಊಣ ಎಂಬ ಹೆಸರುಗಳಿಲ್ಲ, ಹಾಳು ಒಡೆಯ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಸಹ ವಿಶ್ವಾಸಿಗಳ ಮಧ್ಯದಲ್ಲಿ, ಸಹೋದರ ಮಧ್ಯದಲ್ಲಿ, ಈವನ್ ಕುಟುಂಬದಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಸಭೆಗಳಲ್ಲಿ ಇರ್ಬೋದು, ಒಂದು ನೂತನ ಸ್ವಭಾವವನ್ನು ಧರಿಸಿರುವಂತ ವ್ಯಕ್ತಿ, ನೂತನ ಸೃಷ್ಟಿ. ಆ ನೂತನ ಸೃಷ್ಟಿ ಆದ ಮೇಲೆ ಆ ಹಳೆಯ ಸ್ವಭಾವವನ್ನು, ಹೊಳೆಯಾಗಿರೋದೆಲ್ಲದನ್ನು ತೊಳೆದು ಒಳ್ಳೆ ವಸ್ತ್ರವನ್ನು ಧರಿಸಿ, ಒಳ್ಳೆ ಸ್ವಭಾವವನ್ನು ಧರಿಸಿ, ನೋಡಿ, ಈ ಸ್ವಭಾವ ಅದನ್ನು ಸೃಷ್ಟಿಸಿದಾತನ ಹೋಲಿಕೆಗೆ ಮೇರೆಗೆ, ನಮಗೆ ಈ ಒಳ್ಳೆ ಸ್ವಭಾವವನ್ನು ಕೊಟ್ಟಂತ ಹೋಲಿಕೆಗೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುವಂತ ಸ್ವಭಾವ. ಈ ಪೂರ್ಣ ಜ್ಞಾನ ದೇವರಿಂದ ಸಿಕ್ಕುವಂತ ಈ ಪೂರ್ಣ ಜ್ಞಾನವನ್ನು ಸಿಕ್ಕಾದ್ಮೇಲೆ ಇದನ್ನು ಧರಿಸಿಕೊಂಡಿರುವುದರಲ್ಲಿ, ಯಾವುದು? ಈ ಸ್ವಭಾವವನ್ನು, ನೂತನ ಸ್ವಭಾವವನ್ನು ಧರಿಸಿಕೊಂಡಿರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ, ಅಂದ್ರೆ ಇಲ್ಲಿ ಹೇಳುವಂತ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿ ಒಂದಾಗಿರುವವರಿಗೆ ಈ ಪ್ರಾಪಂಚಿಕವಾಗಿರೋದು ಯಾವುದು ವಿಷಯವನ್ನು ಭೇದ ಭಾವದಲ್ಲಿ ಬರಲ್ಲ, ಯಾವ ಭೇದ ವ್ಯತ್ಯಾಸಗಳು ಬರಲ್ಲ. ಬಿಕಾಸ್ ನಾವೆಲ್ಲವರನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಶರೀರವನ್ನು, ಒಂದೇ ಆತ್ಮವನ್ನು ಆಗಿ ದೇವರಿಗೆ ಸಾಕ್ಷಿಗಳಾಗಿ ನಿಲ್ಲಲಿಕ್ಕೋಸ್ಕರ ಆ ಕೊನೆ ದಿವಸದಲ್ಲಿ, ಕೊನೆ ಕಾಲದಲ್ಲಿ ದೇವರ ಮುಂದೆ ತನ್ನ ಮಗನು ಭೂಮಿಯಲ್ಲಿ ಜೀವಿಸುವ ಕಾಲವನ್ನು ಒಳ್ಳೆ ಕೆಲಸವನ್ನು ಮಾಡಿ ಯಾವ ಭೇದ ಭಾವವಿಲ್ಲದಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯನ್ನು ವಾತ್ಸಲ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ, ಲಾಭೇಚ್ಛೆ ಇಲ್ಲದಲ್ಲೇ ಪ್ರೀತಿ ಮಾಡುವಂತ ವ್ಯಕ್ತಿಯಾಗಿ ಜೀವಿಸುವ ಸಂದರ್ಭದಲ್ಲಿ ಅದು ನೋಡ್ತಾ ಇರೋದು ಇವಾಗಲ್ಲ. ಆದರೆ ಕ್ರಿಸ್ತನ ಸಮಸ್ತರಲ್ಲಿಯೂ
ಸಮಸ್ತವು ಸರ್ವ ಒಬ್ಬ ವಿಶ್ವಾಸಿಯಲ್ಲಿ, ನಿಜವಾಗ್ಲೂ ಹೇಳ್ತಾನಲ್ಲ, ಪವಿತ್ರ ಆತ್ಮನ ಕೊಡುವಂತ ದೇವರ ವಾಕ್ಯ ಹಿಡಿದಿರದಂತ, ಆ ಕತ್ತಿಯನ್ನು ಹಿಡಿದಿರಂತ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿನೂ ಇರಬೇಕಾಗಿರೋದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಯಾವ ವ್ಯಕ್ತಿಯ ಗ್ರೀಕನಾಗಲಿ, ಕಪ್ಪಿರುವನಾಗಲಿ, ಬಿಳಿಯಿರುವನು, ಆಸ್ತಿರುವನು, ಅಂದಸಿರುವನು, ಕುಂಡನು, ಕುರುಡನು, ಇಲ್ಲ ಏನಾಗಲಿ ಹೆಂಗಾಗಲಿ, ಅವನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದರೆ ಈ ಪ್ರಪಂಚದಲ್ಲಿ ನನಗೇನು ನಿಮಗೇನು ಅವರಿಗೇನು ಯಾವ ಭೇದವಿಲ್ಲ ಅಂದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಿಯರೇ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಿಜವಾಗಲೂ ಇದೇ ಭೇದ ಭಾವ ವ್ಯತ್ಯಾಸಗಳು ಹಲವಾರು ನಾವು ನೋಡ್ತೀವಿ. ಹಲವಾರು ನೋಡೋದು ಅಷ್ಟೇ ಅಲ್ಲ, ಕೆಲವೊಂದು ವಿಷಯಗಳು ಕಂಪ್ಯಾರಿಸನ್ ನಾವು ಮಾಡ್ತಾ ಇರ್ತೀವಿ. ದೇವರ ವಾಕ್ಯ ಹೇಳ್ತಾ ಇದನ್ನ, ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಆ ರಿಲೇಷನ್ ನಮಗಿದ್ರೆ, ಆ ಪವಿತ್ರಾತ್ಮನ ಪ್ರಭಾವ, ಆ ಪವಿತ್ರಾತ್ಮನ ಜೊತೆ ಆ ರಿಲೇಷನ್ ನಮ್ಮಲ್ಲಿದ್ರೆ, ಪ್ರಪಂಚದಲ್ಲಿ ಯಾವ ವಿಶ್ವಾಸಿಯ ಮಧ್ಯದಲ್ಲಿನೂ ಯಾವ ಭೇದ ಭಾವ ವ್ಯತ್ಯಾಸ ಬರಲೇಬಾರದು. ಅದು ಬರದಲ್ಲೇ ನೋಡ್ಕೊಬೇಕಾಗಿರೋದು ಪವಿತ್ರಾತ್ಮನ ಗರ್ಭಗುಡಿ ಆಗಿರೋದು ಈ ಶರೀರ ಯಾರ ಹತ್ರ ಇರುತ್ತೋ ಅವ್ರದ್ದು ಜವಾಬ್ದಾರಿ. ನನ್ನ ಕೈಯಲ್ಲಿ ಆಗ್ಲಿಲ್ವಾ, ದೇವರ ಹತ್ರ ಬೇಡ್ಕೊಳ್ಳಿ, ಶಕ್ತಿ ಕೊಡುವಂತ ದೇವರು. ಅದೇ ಇದರಲ್ಲಿ 12ನೇ ವಾಕ್ಯದಲ್ಲಿ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ಯಾವುದರಿಂದ? ಈ ರೀತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದಲ್ಲ, ಕ್ರಿಸ್ತನೇ ಸಮಸ್ತದಲ್ಲಿನೂ ಸಮಸ್ತವಾಗಿರುವಂತ ಕ್ರಿಸ್ತನಲ್ಲಿ ಒಂದಾಗಿರೋದ್ರಿಂದ ನೀವು ದೇವರಿಂದ ಆರಿಸಿಕೊಂಡವರಾಗಿದ್ದಾರೆ. ಅದರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನ ಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಗುಣ. ಈ ವಾಕ್ಯ ಇದಕ್ಕಿಂತ ಮುಂಚೆ ಒಂದ್ಸರಿ ನಾವು ಓದಿದ್ವಿ. ಆದ್ರೆ ಈ ಸಂದರ್ಭದಲ್ಲಿ ನೋಡಿ ಪ್ರಿಯರೇ, ಆ ಒಂದು ಪ್ರಪಂಚದಲ್ಲಿರುವ ನಮ್ಮ ಸಹೋದರಿ ಸಹೋದರಿ ಮಧ್ಯದಲ್ಲಿರುವಂತ, ಸಮಾಜದಲ್ಲಿ ಮಧ್ಯದಲ್ಲಿರುವಂತ ವಿಷಯ, ಅಲ್ಲಿ ಯಾವನ ವಿಶ್ವಾಸ ಇಲ್ಲ. ದೇವರ ಸಾನ್ನಿಧ್ಯಕ್ಕೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದಾಗಿರುವವರು ನಾವಾಗಿರುವಾಗ ಯಾವ ಭೇದ ಭಾವವನ್ನು ಸಹೋದರಿ ಸಹೋದರ ಮಧ್ಯದಲ್ಲಿ ಇರಬಾರ್ದು. ಆ ತರ ಯಾರಾದ್ರೂ ಮಾಡಿದ್ರೆ 100% ನಾನು ಹೇಳ್ತೀನಿ, ಅವರಲ್ಲಿ ದೇವರಾತ್ಮನ ಪ್ರಭಾವ ಇಲ್ಲ, ಪವಿತ್ರಾತ್ಮ ಪ್ರಭಾವದಿಂದ ಅವರಿಗೆ ದೇವರ ವಾಕ್ಯ ಸಿಗ್ಲೂ ಇಲ್ಲ. 13ನೇ ವಾಕ್ಯದಲ್ಲಿ ನೋಡಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನ ಕ್ಷಮಿಸುವಂತದಂತೆಯೇ ನೀವು ಕ್ಷಮಿಸಿರಿ ಅಂತ ಹೇಳಿದ್ರೆ, ಕ್ಷಮಾ ಭಾವನೆ ಒಂದು ರಿಲೇಷನ್ ಹಾಳು ಮಾಡ್ಲಿಕ್ಕೆ ಮುಖ್ಯವಾಗಿರೋದು. ಒಂದೊಂದು ಜಾಸ್ತಿ, ಒಂದೊಂದು ಕೊರತೆ ಜಾಸ್ತಿ. ಅಂದ್ರೆ ಕೋಪ ಜಾಸ್ತಿ ಆಗುವಾಗ ಒಂದು ರಿಲೇಷನ್ ಹಾಳಾಗುತ್ತೆ. ಈ ಕ್ಷಮಿಸುವ ಸ್ವಭಾವ ಕಮ್ಮಿ ಆಗಿದ್ರೆ ರಿಲೇಷನ್ ಹಾಳಾಗುತ್ತೆ. ಪ್ರಿಯ ಸಹೋದರಿ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದಾಗಿರೋರು ನಾವು, ಒಂದೇ ಆತ್ಮ ಒಂದೇ ಶರೀರವಾಗಿರೋರು ನಾವು, ಆ ದೇವರ ಬರವಣಿಗೆಗೋಸ್ಕರ ಕಾಯುವರು. ನಮ್ಮ ನಂಬಿಕೆ ಒಂದೇ, ನಮ್ಮ ದೇವರೊಂದೇ, ನಮ್ಮ ಪ್ರತ್ಯಾಶೆ ಒಂದೇ, ನಮ್ಮ ನಂಬಿಕೆ ಒಂದೇ. ಈ ನಂಬಿಕೆಯ ಪ್ರತ್ಯಾಶೆಯನ್ನು ನಮ್ಮಲ್ಲಿ ಎಲ್ಲರೂ ಕೂಡಿ ಬರ್ಲಿಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ, 3ನೇದು ಸುಟ್ಟು ಶಿಷ್ಯರಿಗೆ ಪ್ರತ್ಯಕ್ಷವಾಗಿ 40 ದಿವಸ ಕಾಲ ಅವ್ರ ಜೊತೆ ಇದ್ದು ಯಾವ ರೀತಿಯಲ್ಲಿ ಏನು ಹೆಂಗೆ ಅಂತ ನಾನು ಹುಟ್ಟಿ ಬಂದಿರೋದ್ರಿಂದ ಎಲ್ಲಾದನ್ನು ಲಕ್ಷಣವನ್ನು ತೋರಿಸಿ ಅವ್ರ ಜೊತೆ ಊಟ ಮಾಡಿ ಹೋಗುವ ಸಮಯದಲ್ಲಿ ಹೋಗಿರೋ ಒಂದು ಮಾತು, ನಿಮಗೊಬ್ಬರು ಸಹಾಯಕನನ್ನು ನಾನು ಕಳಿಸ್ಕೊಡ್ತೀನಂತ. ಪ್ರಿಯರೇ, ಇವತ್ತು ಈ ಸಂಜೆ ವೇಳೆಯಲ್ಲಿ ಆ ಸಹಾಯಕನ ಕುರಿತಾಗಿ ನಾವು ಕಲಿಯುವಾಗ ನಮ್ಮನ್ನೇ ನಾವು ಪರಿಶೋಧನೆ ಮಾಡಬೇಕು. ಆ ಸಹಾಯಕನು ನಮ್ಮಲ್ಲಿ ಎಷ್ಟು, ಆ ಸಹಾಯಕನಿಂದ ನಮಗೆ ಸಹಾಯ ಮಾಡಲಿಕ್ಕೆ ಅವರು ಬಂದಿದ್ದಾರೆ, ಆದ್ರೆ ಆ ಸಹಾಯಕನಿಂದ ನಾವು ಎಷ್ಟು ಸಹಾಯವನ್ನು ಪಡ್ಕೊಂಡಿದೆ, ಎಷ್ಟು ಸಹಾಯವನ್ನು ಬೇಡ್ಕೊಂಡಿದೆ, ಆ ಸಹಾಯವನ್ನು ಬೇಡ್ಕೊಂಡು ಎಂತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ, ಆತ್ಮನಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಎಂತೆಂತ ಬದಲಾವಣೆಗಳಾಗಿಲ್ಲ ಅಂತ ಹೇಳಿದ್ರೆ ಪ್ರಿಯರೇ, ಆ ಸಹಾಯಕನಿಂದ ನಾವೇನಾದ್ರು ಸಹಾಯ ತಗೊಂಡಿದೆ ಅಂತ ಹೇಳಲಿಕ್ಕೆ ಆಗುತ್ತಾ? ಆ ಸಹಾಯವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿ ಅದಕ್ಕೆ ಫಲ ಹುಟ್ಟುವಾಗ ಆ ಸಹಾಯ ತಗೊಂಡಿರೋದಕ್ಕೋಸ್ಕರ ಅದು ಒಂದು ರಿಸಲ್ಟ್ ಬರುತ್ತೆ. ನೋಡಿ, ಇಲ್ಲಿ 14ನೇ ವಾಕ್ಯದಲ್ಲಿ ಹೇಳುವಂದ್ರೆ, ಇದರೆಲ್ಲದರ ಮೇಲೆ ಒಂದು ರಿಲೇಷನ್ ಅಲ್ಲಿ ಒಂದು ಜೆಂಟಲ್ನೆಸ್ ಆಗಿ ದೇವರ ಪ್ರಭಾವವನ್ನು ತೋರಿಸ್ಬೇಕಂದ್ರೆ ಇದರೆಲ್ಲ ಮೇಲೆ, ಯಾವುದರೆಲ್ಲ ಮೇಲೆ? ಒಬ್ರೊಬ್ರು ಕ್ಷಮಿಸಬೇಕು, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಬೇಕು,
ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ನಾವು ಕಲಿತಾ ಇರೋದು ಈಗ ಏನ್ ಹೇಳಿ ಯಾಪನೆ ಜೆಂಟಲ್ನೆಸ್ ಇನ್ ರಿಲೇಶನ್ಶಿಪ್. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ರಿಲೇಶನ್ಶಿಪ್ ಕಳೆದ 2-3 ಭಾಗ ಹಿಂದೆ ನಾವು ನೋಡಿದ್ವಿ. ಪ್ರೀತಿಯಿಂದ ನೋಡುವಾಗ ಯಾವ ರೀತಿಯಲ್ಲಿ ಆ ಪ್ರೀತಿ ಏನೇನು ಮಾಡಿದ್ರು ಕೂಡ, ನನಗೆ ಎಷ್ಟೆಷ್ಟೋ ಪ್ರವಾದನೆಗಳು ಮಾಡ್ಲಿಕ್ಕೆ ಬಂದಿದ್ದು ಕೂಡ, ಎಷ್ಟೆಷ್ಟು ಪ್ರಸಂಗ ನಾನು ದೊಡ್ಡದಾಗಿ ಮಾಡಬಹುದು, ಎಲ್ಲರೂ ಹೇಳ್ಬೋದು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ, ಹೆಂಗ್ ಪ್ರಸಂಗ ಮಾಡ್ತಾರೆ, ಯಾವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ನಾನು ಬೇಕಾದ್ರೆ ಹಾಡು ಹೇಳ್ಬೋದು. ಆದ್ರೆ ಪ್ರೀತಿ ಅಂದಿರೋದು ಆ ದೇವರು ತೋರಿಸ್ಕೊಟ್ಟಂತ ಪ್ರೀತಿ ಪ್ರಿಯರೇ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲದೆ ಹೋದ್ರೆ, ನಮ್ಮ ಜೀವನ, ನಾವು ಮಾಡಿರೋಂಥ ಕಾರ್ಯಗಳು, ನಾವು ಓದಿದಿರೋಂಥ ದೇವರ ವಾಕ್ಯ, ನಾವು ಕಲ್ತಿರೋದ ಎಲ್ಲ ವಿಷಯವನ್ನು ಆ ಕೊನೆ ದಿವಸದಲ್ಲಿ ಅಲ್ಲಿ ನಿಲ್ಲುವಾಗ, ನಾವು ಮಾಡಿದ ಯಾವ ಕಾರ್ಯಗಳನ್ನು, ನಾವು ಕೊಟ್ಟಿರೋಂಥ ಕಾಣಿಕೆ ಆಗಲಿ, ನಾವು ಸಹಾಯ ಮಾಡಿದ ಯಾವ್ದು ಕಾರ್ಯ ಆಗಲಿ, ಯಾವುದು ಅಲ್ಲಿ ಬರಲ್ಲ. ಅಲ್ಲಿ ಬರುವಂತ ಒಂದೇ ಒಂದು ವಿಷಯ, ನೀನ್ ಇದೆಲ್ಲ ಮಾಡೋದ್ರ ಜೊತೆ ಹೆಚ್ಚಾಗಿ ನಿನ್ನ ಸಹೋದರಿಯನ್ನೇ ವಾತ್ಸಲ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ, ತಪ್ಪೋರ್ಸ್ಲಿಕ್ಕೆ ಕಾರಣವಿದ್ರು ಕೂಡ ಕ್ಷಮಿಸಿ, ಸೈರಿಸಿ, ಸಮಾಧಾನದಿಂದ, ಸಂತೋಷದಿಂದ, ಶುದ್ಧ ಹೃದಯ, ಶುದ್ಧ ಆತ್ಮನಿಂದ, ಜೆಂಟಲ್ನೆಸ್ ಅಂತ ಹೇಳುವ ನಾನು ಆಗಲೇ ಹೇಳಿದೆ. ನಾವು ನುಡಿಯುವ ರೀತಿಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ನೋಟದಲ್ಲಿ ಕೂಡ ಆ ಜೆಂಟಲ್ನೆಸ್ ಅಂತ ತೋರಿಸುತ್ತೆ. ಒಂದು ಜೆಂಟಲ್ ಮ್ಯಾನ್ ಅವನಿಗೆ ಎಲ್ಲಿ ನೋಡ್ಬೇಕಾಗಿರೋದು, ಅವನ ಕಣ್ಣಿಗೆ ಏನ್ ಬೇಕಾಗಿರೋದು ಅಲ್ಲಿ ಮಾತ್ರ ನೋಡ್ತಾನೆ. ಅದಲ್ಲದಲ್ಲಿ ಏನಾದ್ರೂ ಒಂದು ಕಣ್ಣಲ್ಲಿ ಬಿದ್ರು ಕೂಡ ಆ ಕಣ್ಣಲ್ಲಿ ನಿಲ್ಲಲ್ಲ, ಅವನ ಮನಸ್ಸು, ಹೃದಯ ಅಲ್ಲಿ ನಿಲ್ಲಲ್ಲ. ಇದನ್ನೇ ಯಾವಾಗ ನಮ್ಮ ಕಣ್ಣನ್ನೇ, ನಮ್ಮ ಮಾತುಗಳನ್ನೇ, ನಮ್ಮ ಯೋಚನೆಗಳನ್ನೇ ದೇವರ ದಾರಿಯಲ್ಲಿ ನಡೆಯಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯವಾಗುತ್ತೋ, ಅವಾಗ ಸಾಧ್ಯವಾಗ್ಲಿಲ್ವಾ, ಪವಿತ್ರ ಆತ್ಮನ ಸಹಾಯಗಳನ್ನ ಕಳಿಸ್ಕೊಟ್ರದು ಇದಕ್ಕೇನೆ. ಸಹಾಯ ಬೇಡ್ಕೊಳ್ರಿ, ಪ್ರಾರ್ಥನೆ ಮಾಡಿ, ಆ ಸಹಾಯವನ್ನು ಪಡ್ಕೊಂಡು ಜೀವನದಲ್ಲಿ ಸಮಾಧಾನದಿಂದ, ಸಂತೋಷದಿಂದ ನಾವು ಜೀವಿಸಬೇಕು. ಪ್ರಿಯರಲ್ಲಿ ನೋಡಿ, ಅದೇ ರೀತಿಯಾಗಿ ಇಲ್ಲಿ ಹೇಳುವ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಮತ್ತೊಬ್ಬನಲ್ಲಿ ತಪ್ಪು ತೋರಿಸುವುದಕ್ಕೆ ಕಾರಣವಿದ್ರು ಅಂತ ಹೇಳ್ತಾರೆ. ಆಕ್ಚುಲಿ ಈ ಕಾಲಮಾನದಲ್ಲಿ ನಡೆಯುವಂತ ವಿಷಯ ಏನ್ ಹೇಳಿ, ನಮ್ಮ ತಪ್ಪುಗಳನ್ನು ಮುಚ್ಚಿಸಲಿಕ್ಕೋಸ್ಕರ ಇನ್ನೊಬ್ಬರನ್ನ ತಪ್ಪು ಹೇಳೋದು. ನಾನೊಂದ್ಸರಿ ಹೇಳಿದೀನಿ, ಟ್ಯಾಕ್ಸಿ ಡ್ರೈವರ್ಸ್ಗೆ ಒಂದು ಅಭ್ಯಾಸ ಇದೆ, ಲಾರಿ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್ಗೆಲ್ಲ, ಅವ್ರ ಗಾಡಿ ಯಾವ್ದಾದ್ರು ಗಾಡಿಗೆ ಹೋಗಿ ಉದ್ದಿದ್ರೆ ಬೇರೆ ಯಾರು ನೋಡೋದಕ್ಕಿಂತ ಮುಂಚೆ ಆ ಟ್ಯಾಕ್ಸಿ ಅವನದೇ ತಪ್ಪಿರ್ಬೋದು, ತಕ್ಷಣ ಇಳಿದು ಬಂದ್ಬಿಟ್ಟು ಯಾವ ಗಾಡಿ ಹೊಡೆದಿದೆ ಆ ಗಾಡಿಯಲ್ಲಿ ಯಾರು ಕೂತಿದಾರೋ ಅವರಿಗೆ ಹೊಡಿತಾರೆ, ಬೈತಾರೆ. ಸೊ ಹೊರಗಡೆ ಜನಕ್ಕೆ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿ, ಅವನ್ ಬಂದು ಇವನಿಗೆ ಹೊಡಿಬೇಕು ಅಂದೆಲ್ಲ ತಪ್ಪು ಇವನ್ ಕೈಯಲ್ಲಿ ಇರುತ್ತೆ ಅಂತ. ಪ್ರಿಯರೇ, ಸಮಾಜದಲ್ಲಿ ನಾವು ಎಲ್ಲಿ ತಿರುಗಿದ್ರು ಇಂಥ ಜನಗಳೇ ನಮಗೆ ಜಾಸ್ತಿ ಕಾಣಿಸುತ್ತೆ. ಸ್ವಂತ ತಪ್ಪುಗಳನ್ನು ಮುಚ್ಚಿಸಿಕೊಳ್ಳಿಕ್ಕೋಸ್ಕರ ಇನ್ನೊಬ್ಬರ ತಪ್ಪುಗಳು, ಇನ್ನೊಬ್ಬರದ್ದು ಕೊರತೆಗಳು, ಇನ್ನೊಬ್ಬರದ ನೋವುಗಳು, ನಮಗೇನೇನೇ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಇನ್ನೊಬ್ಬರಿಗೆ ಅವನ ಕೊರತೆಗಳು, ಅವನ ಕಷ್ಟಗಳು, ಅವನ ನೋವುಗಳು. ಯಾರಾದ್ರೂ ಒಬ್ರು ವ್ಯಕ್ತಿ ರೋಗದಲ್ಲಿ ಇರುವಾಗ, ಇಲ್ಲಾಂದ್ರೆ ಆ ತರ ನೋವುಗಳಲ್ಲಿ ಇರುವಾಗ, ನೋಡಿ ಅವನಿಗೆ ಹಂಗೆ ಆಗ್ಬೇಕಿತ್ತು, ಅವನೇನೋ ದೊಡ್ಡ ತಪ್ಪು ಮಾಡಿದಾನೆ, ಆ ದೊಡ್ಡ ತಪ್ಪು ಮಾಡಿದಿಲ್ಲ, ಅದು ಇಂಥ ವ್ಯಕ್ತಿಗೆ ಈ ತರ ಕಾಯಿಲೆ ಬರಲ್ಲ, ಈ ತರ ರೋಗ ಬರಲ್ಲ, ಈ ತರ ಆಕ್ಸಿಡೆಂಟ್ ಆಗಲ್ಲ, ಈ ತರ ಕಷ್ಟ ದುಃಖಗಳು ಬರಲ್ಲ, ಅವನೇನೋ ದೊಡ್ಡ ತಪ್ಪು ಮಾಡಿದೆ ಅಂತ. ಯೆಶಾಯ ಪ್ರವಾದನ ಗ್ರಂಥದಲ್ಲಿನೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಇದೇ ರೀತಿಯಲ್ಲಿ ಮಾತಾಡ್ತಾರೆ, ಇದೇ ರೀತಿಯಲ್ಲಿ ಬರ್ದಿದ್ದಾರೆ. ಪ್ರಿಯರೇ, ಇಲ್ಲಿ ನಾವು ಕಲಿತರುವ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ, ಸ್ವಂತ ಸಹೋದರಿಯನ್ನ ವಾತ್ಸಲ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ ಸ್ವೀಕಾರ್ಯ ಮಾಡಲಿಕ್ಕೆ, ಸ್ವಂತ ಸಹೋದರನಾಗಿ ಆ ಸಹೋದರನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ, ಸಂತೋಷದಿಂದ ಪ್ರಾಣ ಕೊಡ್ಲಿಕ್ಕೋಸ್ಕರನು, ಪ್ರಾಣ ಕೊಡಿ ಅಂತ ಹೇಳಲಿಲ್ಲ, ಆದ್ರೆ ಸಂತೋಷದಲ್ಲಿ ನಾವು ರೆಡಿ ಇದೆ ಮನಸ್ಥಿತಿ. ಆ ಪೌಲನ ಆ ಒಂದು ನೆನಪು, ಆ ಒಂದು ಯೋಜನೆ, ಆ ಒಂದು ಚಿಂತೆ, ಪ್ರಿಯರೇ, ನಮ್ಮ ಜೀವನದಲ್ಲಿನೂ ಇದೇ ತರ ಸಂದರ್ಭಗಳು ಬರುತ್ತೆ. ನಾನು ಆಗಲೇ ಹೇಳಿದ ಹಾಗೆ,
ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಆ ಜೆಂಟಲ್ನೆಸ್ ಅಂತ ಇರಬೇಕು ಅಂತ ಹೇಳಿದ್ರೆ ಆ ಪ್ರಭಾವ, ಆ ಪವಿತ್ರಾತ್ಮನ ಪ್ರಭಾವ ನಮ್ಮಲ್ಲಿ ಪ್ರಕಟ ಆಗಬೇಕು. ನಮ್ಮಲ್ಲಿ ಪ್ರಕಟ ಆದ್ಮೇಲೆ ಯಾರಿಗಾದ್ರೂ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆಲ್ಲ, ಬೇಡ್ಕೊಳ್ರಿ. ದೇವರ ಹತ್ರ ಬೇಡ್ಕೊಂಡು, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನನಗೆ ಬೇಕು. ಆ ನನ್ನಲ್ಲಿದ್ದಾನೆ. ಆದ್ರೆ ನನ್ನಿಂದ ಆಗಿರುವಂತ ತಪ್ಪುಗಳಿಂದ, ನನ್ನಿಂದ ಆಗಿರುವ ಯೋಜನೆಗಳಿಂದ, ನನ್ನಿಂದ ಆಗಿರುವಂತ ಪಾಪಗಳಿಂದ, ಯೋಜನೆಗಳಿಂದ ಆ ಪವಿತ್ರಾತ್ಮನ ಶಕ್ತಿ, ಆ ಪ್ರಭಾವ, ಸಹಾಯ ನನಗೆ ಸಿಗ್ತಾ ಇಲ್ಲ. ಆ ಸಹಾಯವನ್ನು ಬೇಡಿಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮನ ಆ ಪ್ರಭಾವವನ್ನು, ಸ್ವಭಾವವನ್ನು ಪ್ರಕಟವಾಗುವಂತ ಜೆಂಟಲ್ ಮ್ಯಾನ್, ಇಲ್ಲಾಂದ್ರೆ ಜೆಂಟಲ್ಸ್ ಇರುವಂತ ವಿಶ್ವಾಸಿಯಾಗಿ ದೇವರ ವಾಕ್ಯ, ಪವಿತ್ರಾತ್ಮನ ಕೊಡುವಂತ ದೇವರ ವಾಕ್ಯವನ್ನು ಗಟ್ಟಿಯಲ್ಲಿ ಹಿಡ್ಕೊಂಡು ಪವಿತ್ರಾತ್ಮ ಪ್ರಭಾವದಿಂದ ದೇವರ ವಾಕ್ಯ ಓದುವಂತ ವ್ಯಕ್ತಿಗಳಾಗಿ, ಓದಲಿಕ್ಕೆ ಇಲ್ಲಾಂದ್ರೆ ಬರೆಯಲಿಕ್ಕೆ ಬರೋದು ಯಾವ ವ್ಯಕ್ತಿಗಾದ್ರೂ ಆರಾಮಾಗಿ ಓದಬಹುದು ಬೈಬಲ್. ಆದ್ರೆ ಅದರಲ್ಲಿ ಇರೋದು ಗುಡಾರ್ಥಗಳನ್ನು, ತಿಳುವಳಿಕೆಯನ್ನು ನಮಗೆ ತಿಳಿದು ಕೊಡಬೇಕು ಅಂದ್ರೆ, ನಮಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದು ಇನ್ನು ಯಾರಾದ್ರೂ ಹೇಳಿಕೊಡ್ಬೇಕು. ಪ್ರಿಯರ, ಬೆಸ್ಟ್ ವೇ ಅಂತ ಹೇಳ್ತಾ ಇರೋದು ನಮ್ಮೊಳಗಿರೋಂಥ ಪವಿತ್ರಾತ್ಮನ ಸಹಾಯವನ್ನು ಬೇಡ್ಕೊಳ್ಳಿ. ತಂದೆಯಾದ ದೇವರಿಗೆ ಬೇಡ್ಕೊಳ್ಳಿ. ಸೊಲೊಮೋನ ಹೇಳಿದಾಗೆ, ಸೊಲೊಮೋನ ಏನಂತ ಹೇಳಿದೆ, ದೇವರೇ ಈ ನ್ಯಾಯವನ್ನು, ಸತ್ಯವನ್ನು, ನಿಜವಾದ ಸತ್ಯವಾದ ಸತ್ಯವನ್ನು ಸೆಪರೇಟ್ ಮಾಡಿ ಒಳ್ಳೆ ನ್ಯಾಯವನ್ನು ವಿಧಿಸಲಿಕ್ಕೋಸ್ಕರ ಜ್ಞಾನ ನನಗೆ ಕೊಡು ಅಂತ ಹೇಳಿದೆ. ದೇವರಿಗೆ ಎಷ್ಟು ಖುಷಿಯಾಗಿರ್ಬೋದು. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆ ಹಂಗೆ ಆಗಲಿ. ದೇವರೇ, ಈ ಪ್ರಪಂಚದಲ್ಲಿ ನಡೆಯುವಂತ ಪಾಪ, ನೀತಿ, ನ್ಯಾಯ ತೀರ್ವಿಕೆ ಅದು ನಿನ್ನ ಚಿತ್ತವಾಗಿ ನಮಗೆ ತಿಳಿಸಿಕೊಡುವುದಕ್ಕೆ ನಿನ್ನ ಪ್ರಿಯಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮ ಕಳಿಸ್ಕೊಟ್ಟಿದ್ರೆ, ಆದ್ರೆ ನಮಗಿನ್ನು ನಮ್ಮ ಪಾಪದಲ್ಲಿ, ನಮ್ಮ ಚಿಂತಗಳಲ್ಲಿ, ಎಲ್ಲೆಲ್ಲೋ ನಮ್ಮ ತಪ್ಪುಗಳಾಗುವಾಗ ನಮ್ಮನ್ನ ಕೈ ಹಿಡಿದು ನಡೆಸಲಿಕ್ಕೋಸ್ಕರ ಹೆಚ್ಚಾಗಿ ಇನ್ನು ಪಾಪದಲ್ಲಿ ಬಿದ್ದು ಹೋಗಿ ಆ ನರಕ ಯಾತನೆಗೆ, ಆ ಮರಣಕ್ಕೆ ನಮ್ಮನ್ನೇ ಕಳಿಸದಲ್ಲಿ, ಆ ಕೊನೆ ದಿವಸ, ಆ ಜಡ್ಜ್ಮೆಂಟ್ ಡೇ ಅಲ್ಲಿ ನಿನಗೆ ಇಷ್ಟವಾಗಿರೋಂಥ ಮಗನಾಗಿ, ಮಗಳಾಗಿ ನಿಲ್ಲುವಾಗ ಈ ಶರೀರವನ್ನು, ಆತ್ಮವನ್ನು, ಹೃದಯವನ್ನು ಆ ಪವಿತ್ರಾತ್ಮನ ಶುದ್ಧೀಕಾರ ಮಾಡಿ, ಆ ಪವಿತ್ರಾತ್ಮ ಕೊಡುವಂಥ ದೇವರ ವಾಕ್ಯ ಮುಖಾಂತರವಾಗಿ ಜೀವಿಸಲಿಕ್ಕೆ ಸಹಾಯ ಕೊಡುವಂಥ ಬೇಡುತ್ತಾ ನಾವೆಲ್ಲವರು ಇವತ್ತು ದೇವರಿಗೆ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಇನ್ನು ಮುಂದಿನ ದಿವಸಗಳಲ್ಲಿ ಆ ಶಕ್ತಿಯನ್ನು ಹೊಂದಿ ಜೀವಿಸುವವರಾಗಿ ನಾವೆಲ್ಲವರನ್ನು ದೇವರ ಮುಂದೆ ಸಾಕ್ಷಿಗಳಾಗಿ ನಿಲ್ಲುವ. ನಮಗೆ ಈ ಒಂದು ಸಾಕ್ಷಿ ಇದೆ. ಈಗ ನಾನು ಮಾತಾಡ್ತಾರ, ನೀವು ಸಾಕ್ಷಿಯಾಗಿದ್ರೆ, ನೀವು ಮಾತಾಡುವಾಗ ನಾನು ಸಾಕ್ಷಿಯಾಗಿದ್ರೆ, ಇದು ಅಲ್ಲದೆ ನಮಗೋಸ್ಕರ ಸಾಕ್ಷಿ ಆಗಿ ನಿಲ್ಲುವಂತ ನಮ್ಮ ದೇವರ ಆತ್ಮನು ನಮಗೋಸ್ಕರ ಸಾಕ್ಷಿಯಾಗಿ ನಿಲ್ಲಬೇಕು. ಈ ಮಗನ ಮಗಳು ಒಳ್ಳೆ ಕಾರ್ಯವನ್ನು ಮಾಡಿದ ಸಾಕ್ಷಿಯಾಗಿ ನಿಲ್ಬೇಕು. ಅದಕ್ಕೋಸ್ಕರ ಆ ಶಕ್ತಿಯನ್ನು ನಮಗೆ ಸಿಗ್ಲಿಕ್ಕೋಸ್ಕರ ದೇವರ ಹತ್ರ ಬೇಡ್ಕೊಳ್ತಾ ಈ